ತುಂಬ ವಿಶೇಷವಾಗಿ ನಿಮಗೆ ಈ ವರ್ಷ ಬಂದು ನೋಡಿ ಬುಧ ಎಲ್ಲಿ ಕುಳಿತಿದ್ದಾನೆ ಅನ್ನತಕ್ಕಂಥದ್ದು. ಹೋಗಿ ಕುಜನ ಮನೆಯಲ್ಲಿ ಮಲ್ಕೋಬಿಟ್ಟಿದ್ದಾನೆ. ಯೋಗಕಾರಕ ಏನಾಗಿದ್ದಾನೆ ಮಿಥುನ ರಾಶಿಯವರಿಗೆ, ಆ ಒಂದು ಶುಕ್ರ ವಕ್ರನಾಗಿ ಸೂರ್ಯನ ಜೊತೆ ದಗ್ಧನಾಗಿ ಬಿಟ್ಟಿದ್ದಾನೆ. ಇನ್ನು ಭಾಗ್ಯಕಾರಕನಾಗಿರ್ತಕ್ಕಂಥ ಶನಿ ಸಪ್ತಮದಲ್ಲಿ ಮಂದಗಮನ ಕುಳಿತು ನೇರವಾಗಿ ನೋಡ್ತಿರೋದ್ರಿಂದ 101% ಈ ವರ್ಷ ನೀವು ಮಾಡುವ ಕಾರ್ಯಗಳಲ್ಲಿ ಏನೋ ಕೆಲವೊಂದು ಸಮಸ್ಯೆಗಳು ಬರತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಇನ್ನೇನೂ ಅಲ್ಲ, ಖರ್ಚುಗಳು ಜಾಸ್ತಿ. ಅಂದರೆ ನಿಮಗೆ ಆದಾಯ ಬಂದು 100 ರೂಪಾಯಿ ಅಂದರೆ ಖರ್ಚು 300 ರೂಪಾಯಿ ಹೆಚ್ಚು ಕಡಿಮೆ. ಶುಕ್ರ ವಕ್ರ ಅನಗತ್ಯ. ಹೆಂಡತಿಗೇನಾದರೂ ಸಮಸ್ಯೆ, ಅಕ್ಕನಿಗೇನಾದರೂ ಸಮಸ್ಯೆ, ಸೋದರಿಗೇನಾದರೂ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ ಇದ್ದರೆ ಎದ್ದು ಬಿದ್ದು ಓಡಬೇಕಾಗುತ್ತೆ. ಗುರು ಬೇರೆ ವಕ್ರ. ಸೊ ಮಕ್ಕಳ ವಿಚಾರಕ್ಕೋಸ್ಕರ ವಿಪರೀತ ಖರ್ಚು ವೆಚ್ಚಗಳನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಆದರೂ ತುಂಬ ಬುದ್ಧಿವಂತರಾದಂಥ ನೀವು, ನಿಮ್ಮ ಲಗ್ನಾಧಿಪತಿ ನಿಮಗೆ 11ನೇ ಮನೆಯಲ್ಲಿದ್ದಾನೆ. ಎಂಥ ಸಮಸ್ಯೆಗಳು ಬಂದರೂ ಅದನ್ನು ನಿಭಾಯಿಸ್ಕೊತೀರಾ. ಭೂಮಿಯ ಬಹುದೊಡ್ಡ ಲಾಭವನ್ನು ಪಡೆಯತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಟೆಕ್ನಿಕಲ್ ಲೈನಲ್ಲಿರೋರಿಗೆ, ಈ ಆರ್ಕಿಟೆಕ್ಟ್ ಲೈನಲ್ಲಿರೋರಿಗೆ, ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗ, ಈ ಲೀಗಲ್ ಡಿಪಾರ್ಟ್ಮೆಂಟ್ನಲ್ಲಿ ಓದುತ್ತಿರತಕ್ಕಂಥವರಿಗೆ ಅದ್ಭುತವಾದಂಥ ಅವಕಾಶ. ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಕೆಲಸ ಇವುಗಳಲ್ಲಿ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೂ ಅದ್ಭುತವಾದಂಥ ಅವಕಾಶ. ರಾಜಕಾರಣಿಗಳು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಏರುಪೇರಾಗತಕ್ಕಂಥ ಸಾಧ್ಯತೆಗಳುಂಟು ಮಿಥುನ ರಾಶಿಯವರಿಗೆ. ಕೈಗೆ ಇನ್ನೇನು ಬಂತು ಅನ್ನುವುದು ಏನಾದರೂ ಏರುಪೇರುಗಳು ಆಗಬಹುದು. ಆದಷ್ಟು ಗಣಪತಿಯ ಆರಾಧನೆ, ಅತಿ ಮುಖ್ಯವಾಗಿ ಮಂಗಳಮುಖಿಯರಿಗೆ ಆಗಾಗ ತಿಂಗಳಲ್ಲಿ ಒಂದು ಶುಕ್ರವಾರ ಹೋಗ್ಬಿಟ್ಟು ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ತಾಂಬೂಲ ಈ ಥರ ಕೊಡುವುದರಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಒಳ್ಳೆಯದಾಗಲಿ.